ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಪತ್ರ ಚಳುವಳಿ, ರೈಲು ಸಂಪರ್ಕಕ್ಕೆ ಆಗ್ರಹಿಸಿ ಪತ್ರ ಬರೆದ ವಿದ್ಯಾರ್ಥಿಗಳು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಪತ್ರ ಚಳುವಳಿ ನಡೆಯಿತು. ಪಟ್ಟಣದ ಹೊರ ವಲಯದಲ್ಲಿ ಇರುವಂತಹ ಶ್ರೀಮತಿ ಈರಮ್ಮ ಯಾದವಾಡ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮಂಗಳವಾರ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸೇರಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಗೆ ಅನುಮೋದನೆ ಕೊಡುವ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಂದ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್, ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ರೈಲ್ವೆ ಮಹಾ ಪ್ರಬಂಧಕರಿಗೆ ಪತ್ರ ಬರೆಯುವುದರ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಶಫಿ ಬೆಣ್ಣಿ, ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೀಲೋರ ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿ ಹಲವಾರು ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇವೆ. ಕಳೆದ ಬಾರಿ ಪಟ್ಟಣದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗಿಸಿದ್ದೀರಿ. ಈಗ ಅದರ ಭಾಗವಾಗಿ ತಾವೆಲ್ಲ ಕೂಡ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಪತ್ರ ಬರೆಯೋದ್ರ ಮೂಲಕ ಯೋಜನೆಯ ಅನುಮೋದನೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅಂತ ಮನವಿ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಅದರಂತೆಯೇ ಯಾದವಾಡ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು, ಸಾರ್ವಜನಿಕರು ಸೇರಿ ಪತ್ರ ಬರೆಯೋದ್ರ ಮೂಲಕ ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆ ಅನುಷ್ಠಾನಕ್ಕೆ ತರಲು ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿದರು. ಅಶ್ವಿನಿ ವೈಷ್ಣವಿ ಅವರಿಗೆ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ರೈಲ್ವೇಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ದೆಹಲಿ ಇವರಿಗೆ ನಮ್ಮ ರಾಮದುರ್ಗ ರೈಲ್ವೆ ಮಾರ್ಗವನ್ನು ಹಾಕಿಸ್ಕೊಡ್ಬೇಕಂತಂದು ಮನವಿ ಮಾಡ್ತಿದ್ದೀನಿ. ಈ ಪತ್ರದಿಂದ ರೆಸ್ಪೆಕ್ಟೆಡ್ ಸರ್, the following is a request letter to be written through letter movement regarding the above matter. Earlier in 2019, when the late Suresh Angadi was the minister, a survey was conducted for the railway line from Lokapur to Dharwad. Due to COVID, official neglected the survey and did not conduct it properly. We have been fighting for a railway line here for the last 20 years. But there has been no response for our elected. ಅವಶ್ಯಕತೆ ಇದೆ. ಲೋಕಾಪುರದಿಂದ ರಾಮದುರ್ಗ, ಶಬರಿಕೊಳ್ಳ ದೇವಸ್ಥಾನದ್ದು, ಕಾಳಮ್ಮ ದೇವಸ್ಥಾನ, ಒಳ್ಳೆ ದೇವಸ್ಥಾನ ಅದಾವ. ಯಾಕಂತಂದ್ರೆ ನಮಗೆ ಬಸ್ ಚಾರ್ಜ್ ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ರೈಲ್ವೆ ಸರಕು ಸಾಗಾಣಿಕೆಗಳ ಉದ್ಯೋಗ ಆಗ್ತಾವ, ಎಷ್ಟೋ ಮಂದಿಗೆ ಉದ್ಯೋಗ ಇರ್ತೈತಿ. ಅದ್ರ ಸಲುವಾಗಿ ನಮಗೆ ರೈಲ್ವೆ ಅವಶ್ಯವಾಗಿ ಬೇಕಾಗುತ್ತೆ. ಇಲ್ಲೂ ಹೋರಾಟ ಮಾಡಿದ್ದೀವಿ ಸತತವಾಗಿ. ಸ್ನೇಹಿತರಾದಂಥ ಶಫಿ ಬೆಣ್ಣಿ ಅವರು ಮತ್ತು ಯಾದಾಡ್ ಅವರು, ನೆಲ್ಲೂರವರು, ನಮ್ಮ ಮಾಳಕರವರು ಶ್ರಮದಿಂದ ಭಾಳಷ್ಟು ಪ್ರತಿ ತಿಂಗಳು ಮೀಟಿಂಗ್ ಕೊಡ್ತಾರೆ. ಅವರು ಅದ್ರಾಗೆಲ್ಲ ಚರ್ಚೆ ಆಗ್ತದೆ. ಹಂಗೆ ನೀವು ವಿದ್ಯಾರ್ಥಿಗಳು ಎಲ್ಲ ನಮಗೆಲ್ಲರೂ ಬೆಂಬಲ ಕೊಟ್ರ ರಾಮದುರ್ಗ ರೈಲ್ವೆ ಬರೋದು 100ಕ್ಕೆ 100 ಸತ್ಯ ಅಂತ ಹೇಳಿಕೆ ನಾನು ಬಯಸ್ತಿದ್ದೀನಿ. ಅದಕ್ಕೆ ಪತ್ರದ ಹಾಕಿ ನಾವು ಆರಿಸಿ ಕಳಿಸಿದಂಥ MP ಅವರಿಗೆ ಮನವಿ ಮಾಡಿಕೊಂಡು ಈ ಬರುವ ಬಜೆಟ್ನಲ್ಲಿ ಇದು ಮಂಡನೆ ಆಗ್ತದ. ಅದಕ್ಕೆ ಅದು ಅತಿ ಶೀಘ್ರದಲ್ಲಿ ರಾಮದುರ್ಗ ರೈಲ್ವೆ ಬರುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ನಮಗೆ ವತಿಯಿಂದ ನಾವು ಇವತ್ತು ಒಂದು ಪತ್ರ ಚಳವಳಿ ಕಾರ್ಯಕ್ರಮವನ್ನು ನಮ್ಮ ರಾಮದುರ್ಗ ತಾಲೂಕಾ IS ಯಾದವಾಡ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಪ್ರಾರಂಭ ಮಾಡೋಣ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ವಿ. ಯಾಕೆ ನಿಮ್ಮಿಂದನ ಅದನ್ನು ಪ್ರಾರಂಭ ಮಾಡೋಕ್ಕೆ ಇಲ್ಲಿ ನಾವು ಬಂದಿದ್ವಿ ಅಂತಂದ್ರೆ, ಹೋದ ವರ್ಷ ನವೆಂಬರ್ 12, 2024 ರಾಮದುರ್ಗಕ್ಕೆ ರೈಲು ಮಾರ್ಗ ಬೇಕು ಅಂಥೇಳಿ ಏನೊಂದು ಹೋರಾಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಅದರಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನೀವು ಎಲ್ಲ ಬಹಳಷ್ಟು ಬೆಂಬಲವನ್ನು ಕೊಟ್ಟು ಈ ಹೋರಾಟಕ್ಕೆ ಜೀವವನ್ನು ತುಂಬಿದವರು ನೀವು. ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಒಂದು ಬೆಂಬಲದಿಂದ ಈ ಹೋರಾಟ ಮುಂದುವರೆದು ಒಂದು ಹಂತಕ್ಕೆ ತಲುಪಿದೆ. ಈ ಹೋರಾಟಕ್ಕೆ ಯಾವ ರೀತಿ ಎಲ್ಲ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಬೆಂಬಲವನ್ನು ಕೊಟ್ಟು ಒಂದು ಹಂತಕ್ಕೆ ತಗೊಂಬಂದಿದ್ದಾರೆ. ಇದು ಸಾಧಾರಣ ಒಂದು ಮಾರ್ಗ ಅಲ್ಲ, ಒಂದು ಸಾಧಾರಣ ಯೋಜನೆ ಅಲ್ಲ. ಸುಮಾರು ಒಂದು 4ರಿಂದ 5 ಸಾವಿರ ಕೋಟಿ ಇದು ಈ ಯೋಜನೆಗೆ ಬೇಕಾಗ್ತೈತಿ. ಲೋಕಾಪುರ್, ಬಟ್ಕುರ್ಕಿ,
ರಾಮದುರ್ಗ, ಶಬರಿಕೊಳ್ಳ, ಸಿರಸಂಗಿ ಕಾಳಮ್ಮ ದೇವಸ್ಥಾನ, ಯಲ್ಲಮ್ಮಗುಡ್ಡ ದೇವಸ್ಥಾನ, ಆಮೇಲೆ ನಮ್ಮ ಧಾರವಾಡಕ್ಕೆ ಹೋಗಿ ಈ ಮಾರ್ಗವನ್ನು ಸೇರ್ತೈತಿ. ಅದಕ್ಕೆ ಈ ಬರ್ತಕ್ಕಂಥ ಫೆಬ್ರವರಿ ಒಳಗೆ ಕೇಂದ್ರ ಸರ್ಕಾರದ ಆರ್ಥಿಕ ಬಜೆಟಲ್ಲಿ ಈ ಯೋಜನೆಗೆ ಹಣವನ್ನು ಮೀಸಲಿಡಬೇಕು ಮತ್ತು ಘೋಷಣೆ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಸಂಸದರಾಗಿರ್ಬೋದು, ಅವರ ಮುಖಾಂತರ ಒತ್ತಡವನ್ನು ಹಾಕಿದಾಗ ಈಗ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಆದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವು ಪತ್ರ ಚಳವಳಿ ಮಾಡಿ ಪತ್ರದ ಮುಖಾಂತರ ಅವರ ಮೇಲೆ ಒತ್ತಡವನ್ನು ತರಕ್ಕೆ ಈ ಸಂದರ್ಭ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಈ ಪತ್ರದಲ್ಲಿ ತಮ್ಮದನ್ನು ಸಹಿ ಮತ್ತು ಈ ಹಿಂದೆ ಇರ್ತಕ್ಕಂಥ ಅಡ್ರೆಸ್ಗೆ ತಮ್ಮ ಅಡ್ರೆಸ್ಸನ್ನು ಹಾಕಿ ನಮಗೆಲ್ಲರೂ ನೀವು ಸಹಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಮ್ಮ ಎಲ್ಲ ರೈಲು ಹೋರಾಟ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಆಗಿರುವಂತಹ ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೇಲೂರ, ಶಫಿ ಬೆಣ್ಣಿ, ಚಂದ್ರಕಾಂತ್ ಮಾಳದಕರ್, ಜಾವೀದ್ ಯಾದವಾಡ, ಎಆರ್ ಪಠಾಣ್, ಎಂಕೆ ಯಾದವಾಡ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.